2016 ಏಪ್ರಿಲ್ ಭಾರತದೊಳಗಡೆ ಯು-ಪಿ-ಐ ಲಾಂಚ್ ಆಗ್ತದ. ಯು-ಪಿ-ಐ ಲಾಂಚ್ ಆದ್ಮೇಲೆ ಸ್ವಲ್ಪ ಜನ ಯು-ಪಿ-ಐ ಹೆಂಗ್ ವರ್ಕ್ ಆಗ್ತದೆ ಇಂಡಿಯಾದೊಳಗಡೆ, ಕೆಲವೊಂದು ಹಳ್ಳಿಗಳದೊಳಗೆ ನೆಟ್ವರ್ಕ್ ಸಿಗೋದಿಲ್ಲ. ಅಂತ ಏರಿಯಾದೊಳಗಡೆ ನೀವು ನೆಟ್ವರ್ಕ್ ಹೆಂಗ್ ಮುಟ್ಟಿಸ್ತೀರಿ, ವೈಫೈ ಇಲ್ಲದೆ ಇರುವಂತಹ ಈ ಅಂಗಡಿ ಮತ್ತು ವ್ಯಾಪಾರಸ್ಥರು ಏನಿದಾರ ಅವರು ಯು-ಪಿ-ಐ ಪೇಮೆಂಟ್ ಯಾವ ಥರ ಸ್ವೀಕರಿಸ್ತಾರೆ ಅನ್ನೋ ಸಾಕಷ್ಟು ಗೊಂದಲಗಳು ಈಡಾಗಿದ್ವು. ಅದಾದ ಸ್ವಲ್ಪ ದಿನ ಅಂದ್ರೆ ಸೆಪ್ಟೆಂಬರ್ 2016 ಭಾರತದೊಳಗಡೆ ಈ ಜಿಯೋ ಲಾಂಚ್ ಆಗ್ತದೆ. ಜಿಯೋ ಲಾಂಚ್ ಆದ್ಮೇಲೆ ನಾವೆಲ್ಲರೂ ಇಂಟರ್ನೆಟ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೇವಿ. ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಒಂದ್ ಸಮಸ್ಯೆ ಏನಂತಂದ್ರೆ ಚಿಲ್ಲರೆ ಸಮಸ್ಯೆ ಇತ್ತು. ಈ ಚಿಲ್ಲರೆ ಸಮಸ್ಯೆನ ನಿವಾರಿಸಲು ಯು-ಪಿ-ಐ ಬಂದಂಗ ಆಗಿತ್ತು. ₹1, ₹2, ₹5, ₹10 ಅಂತ ಚಿಲ್ಲರೆ ಸಮಸ್ಯೆ ಇದ್ದಲ್ಲಿ ಯು-ಪಿ-ಐ ಮೂಲಕ ನಾವು ಟ್ರಾನ್ಸಾಕ್ಷನ್ ಮಾಡ್ತಿದ್ವಿ. ಇದರಿಂದ ಏನಾಯ್ತು ಅಂತಂದ್ರೆ ಇಡೀ ದೇಶಾದ್ಯಂತ ಯು-ಪಿ-ಐ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಆಯ್ತು. ಯು-ಪಿ-ಐ ಟ್ರಾನ್ಸಾಕ್ಷನ್, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ಆನ್ಲೈನ್ ಟ್ರಾನ್ಸಾಕ್ಷನ್ ಒಳಗ ನಾವು ನಂಬರ್ 1 ಅನ್ನೋ ತರ ಆಗ್ಬಿಡ್ತೇವಿ. ಈಗ ಆದ ಸ್ವಲ್ಪ ದಿನಗಳ ನಂತರ ಏನಾಗ್ಯದ ಅಂತಂದ್ರೆ ಬೆಂಗಳೂರು ಒಳಗಡೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಯು-ಪಿ-ಐ ಮೂಲಕ ಯಾರು ಟ್ರಾನ್ಸಾಕ್ಷನ್ ಮಾಡಿಸ್ಕೋತಿದ್ರಲ್ಲ ಅವರ ಟ್ರಾನ್ಸಾಕ್ಷನ್ ಮೇಲೆ 18% GST ನ ಹಾಕಿ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ನೋಟಿಸ್ ಬಂದದ. ಇದನ್ನ ನೋಡಿದಂತಹ ವ್ಯಾಪಾರಸ್ಥರು ಕಂಗಾಲ್ ಆಗಿದ್ದಾರೆ. ಜುಲೈ 1, 2017 GST ಲಾಂಚ್ ಆಗ್ತದೆ. GST ಲಾಂಚ್ ಆದ್ಮೇಲೆ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು ಏನಿದಾರ, ಯಾರು 40 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರವನ್ನ ಮಾಡ್ತಾರ, ಯಾರು ವಹಿವಾಟನ್ನ ಮಾಡ್ತಾರ, ಅವರಿಗೆ GST ನೆಸಸರಿ ಇಲ್ಲ ಅಂತ ಹೇಳಿದ್ರು. ಇದರಿಂದ ಸಣ್ಣ ಸಣ್ಣ ವ್ಯಾಪಾರಸ್ಥರು GST ಬೇಡ ಅಂತ ಬಿಟ್ಟು ಆರಾಮಾಗಿದ್ರು. ಆದ್ರೆ ಯು-ಪಿ-ಐ ಟ್ರಾನ್ಸಾಕ್ಷನ್ ದಿನದಿಂದ ದಿನ ಜಾಸ್ತಿ ಆಗೋದ್ರಿಂದ ಅವ್ರ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಹೋಯಿತು. ಕೆಲವೊಂದಷ್ಟು ವ್ಯಾಪಾರಸ್ಥರು 40 ಲಕ್ಷ ಲಿಮಿಟ್ ಅನ್ನ ಮೀರಿದಾರ ಅಂತೇಳಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಂದ ಅವ್ರಿಗೆ ನೋಟಿಸ್ ಬಂದದ. ಸ್ವಲ್ಪ ದಿನದ ಹಿಂದೆ ನಾವು ನೋಡಿದ್ರೆ ತಮಿಳುನಾಡಿನ ಒಬ್ಬ ಪಾನಿಪುರಿ ವ್ಯಾಪಾರಸ್ಥಗ ಟ್ರಾನ್ಸಾಕ್ಷನ್ 40 ಲಕ್ಷವನ್ನ ಮೀರಿದ, ನೀವು GST ಮಾಡಿಸ್ಕೊಳ್ಬೇಕು ಅಂತೇಳಿ ನೋಟಿಸ್ ಬರ್ತದ. ಇದನ್ನ ನೋಡಿದಾಗೂ ಕೂಡ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು ಅದನ್ನ ಎಜುಕೇಶನ್ ಆಗಿ ತಗೊಂಡು ಅದರಿಂದ ಪಾಠವನ್ನ ಕಲೀಲಿಲ್ಲ. ಈಗ ಅದಕ್ಕಾಗಿ ಇವ್ರಿಗೆ ನೋಟಿಸ್ ಬಂದದ. ಆದ್ರ ಈ ನೋಟಿಸ್ ಒಳಗಡೆ ಏನ್ ಡಿಫ್ರೆನ್ಸ್ ಅದ ಅಂದ್ರ ಅಲ್ಲಿ ನೀವು GST ಮಾಡಿಸ್ಕೊಳ್ಬೇಕಂತ ಬರ್ತದ, ಇಲ್ಲಿ ನೀವು GST ತುಂಬಲೇಬೇಕಂತ ಬರ್ತದ. ಯಾಕೆ ಬಂದದ ಅಂತಂದಾಗ ಇವ್ರ ಟ್ರಾನ್ಸಾಕ್ಷನ್ ಲಿಮಿಟ್ ಕ್ರಾಸ್ ಆಗ್ಯದ ಅಂತ. ಆದ್ರ ಸಮಸ್ಯೆ ಎಲ್ಲಿ ಬಂದದ ಅಂದ್ರೆ 2011 2025 ಈ ಅವಧಿಯ ಟ್ರಾನ್ಸಾಕ್ಷನ್ ತಗೊಂಡು ಅದ್ರ ಮೇಲೆ 18% ಟ್ಯಾಕ್ಸ್ ಅನ್ನ ಹಾಕಿದಾರಲ್ಲ, ಇದೇ ದೊಡ್ಡ ಸಮಸ್ಯೆ ಆಗ್ಯದ. ಯಾಕಂದ್ರೆ ಕೆಲವೊಂದಷ್ಟು ವ್ಯಾಪಾರಸ್ಥರು ಟ್ಯಾಕ್ಸ್ ಬ್ರಾಕೆಟ್ ಒಳಗಡೆ ಬರೋತಿಲ್ಲ. ಕೆಲವೊಂದಷ್ಟು ವ್ಯಾಪಾರವನ್ನ ಮಾಡುವಂತ ಐಟಮ್ಗಳು ಏನದಾವ ಅವತ್ತೆ ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ ಇರೋದ್ರಿಂದ ಈ ಗೊಂದಲಗಳು ಈಡಾಗಿದಾವ. ಇದನ್ನ ಬಿಟ್ಟು ನೀವು GST ಮಾಡಿಸ್ಕೊಳ್ಳೇಬೇಕು ಅಂತ ಏನಾದ್ರು ಒಂದು ನೋಟಿಸ್ ಬಂದಿತ್ತು ಅಂತಂದ್ರೆ ಇದು ಲೆಜಿಟಿಮೇಟ್ ಅದ ಅಂತ ಅನ್ಕೋಬಹುದು. GST ರೂಲ್ಸ್ ಪ್ರಕಾರ ಯಾವುದೋ ಒಂದು ವಾರ್ಷಿಕ ವರ್ಷದಲ್ಲಿ ಈ ಲಿಮಿಟ್ ಅನ್ನ ಮೀರಿದ್ರೆ GST ತುಂಬಬೇಕಂತದ. ಆದ್ರೆ ಈ ಅಧಿಕಾರಿಗಳು 2021ರಿಂದ ಈ ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಾರಲ್ಲ, ಇದು ಯಾವ ವರ್ಷದೊಳಗಡೆ ಅವ್ರ ಟ್ರಾನ್ಸಾಕ್ಷನ್ ಲಿಮಿಟ್ ನ ಕ್ರಾಸ್ ಮಾಡಿದ್ದಾರೆ. ಎಕ್ಸಾಂಪಲ್ 2021 ಆಗ್ಯದ, 2022 ಆಗ್ಯದ ಅಥವಾ 2023 ಆಗ್ಯದ ಅಂತ ಕೊಟ್ರ ಇದಕ್ಕೊಂದು ಕ್ಲಾರಿಟಿ ಸಿಗ್ತಿತ್ತು. ಆದ್ರ ಈ 4-5 ವರ್ಷಗಳ ಟ್ರಾನ್ಸಾಕ್ಷನ್ ಮೇಲೆ ನೀವು ತುಂಬು ಅಂತಂದ್ರ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬರ್ಡನ್ ಆಗ್ತದ. ಇದು ಬಂದ್ಮೇಲೆ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗಳು ನಡ್ಲಿಕ್ಕತ್ತಾವ. 30-40 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕತ್ತಾರ ಅಂತಂದ್ರೆ ಅವ್ರು ಸಣ್ಣ ವ್ಯಾಪಾರಸ್ಥರು ಹೆಂಗ್ ಅಂತ ಕೆಲವೊಂದಷ್ಟು ಕ್ವಶನ್ ಕೇಳಿದ್ರ, ನಾವು ದಿವಸಕ್ಕೆ 5,000-6,000 ವ್ಯಾಪಾರ ಮಾಡಿದ್ರು ಕೂಡ ನಮ್ಮ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರ್ತದ. ತಿಂಗಳ ಕೊನೆಗೆ ಅಂಗಡಿ ಬಾಡಿಗೆ, ಮನೆ ಬಾಡಿಗೆ, ಮಕ್ಕಳ ಎಜುಕೇಶನ್ ಇದನ್ನೆಲ್ಲಾನು ಕೊಟ್ಮೇಲೆ ನಮಗ್ ಉಳಿಯೋದು ಕೇವಲ ₹1,000-2,000 ಅಂತ ಕೆಲವೊಂದಷ್ಟು ಜನ ಹೇಳಿಕತ್ತಾರ. ಇದನ್ನ ನೋಡಿದಾಗ ಈ ಗೊಂದಲವನ್ನ ಸೃಷ್ಟಿ ಮಾಡಿದವ್ರು ಯಾರು ಅಂದ್ರ ಈ ವಾಣಿಜ್ಯ ಇಲಾಖೆ ಅಧಿಕಾರಿ ಮತ್ತು ರಾಜ್ಯ ಸರ್ಕಾರ ಸೃಷ್ಟಿ ಮಾಡ್ಯದ. ಇಡೀ ದೇಶದಲ್ಲಿ ಇರತಕ್ಕಂತಹ ಸಮಸ್ಯೆ ಕೇವಲ ಬೆಂಗಳೂರು ಒಳಗಡೆನೆ ಯಾಕೆ ಬರ್ತದ, ಕೇವಲ ಬೆಂಗಳೂರಲ್ಲಿ ಕೆಲಸ ಮಾಡುವಂತ ವ್ಯಾಪಾರಸ್ಥರಿಗೆ ಯಾಕೆ ಬರ್ತದ ಅಂತ ನೋಡಿದಾಗ ರಾಜ್ಯ ಸರ್ಕಾರಕ್ಕೆ ಹಣದ ಕೊರತೆ ಇರಬಹುದು, ಅವರಿಗೆ ಹೆಂಗಾದ್ರೂ ಮಾಡಿ ಆದಾಯ ಬೇಕು ಅಂತ ಈ ತರದ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಅನಿಸ್ತದ. ಇದರಿಂದ ಇಂಪ್ಯಾಕ್ಟ್ ಏನಾಗಿದೆ ಅಂತ ನೋಡಕ್ ಹೋದಾಗ ಈ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಮುಂದೆ ಹಚ್ಚಿದಂತ QR ಕೋಡ್ಗಳನ್ನ ತೆಗಿಲಿಕ್ಕತ್ತಾರ. ಇದನ್ನ ಹಿಂಗ ಮುಂದೆ ಹೋಯ್ತು ಅಂತಂದ್ರ ನೋ ಯು-ಪಿ-ಐ ಓನ್ಲಿ ಕ್ಯಾಶ್ ಅನ್ನುವಂತ ಒಂದು ಸ್ಲೋಗನ್ ಇಂದ ವ್ಯಾಪಾರಸ್ಥರು ನಮಗ ವ್ಯಾಪಾರ ಆಗ್ಲಿ ಅಂದ್ರೆ ನಡೀತದ, ಅದನ್ನ ಯು-ಪಿ-ಐ ಟ್ರಾನ್ಸಾಕ್ಷನ್ ಮಾಡಿಸ್ಕೋದಿಲ್ಲ, ಯು-ಪಿ-ಐ ಮೂಲಕ ಹಣವನ್ನ ಸ್ವೀಕರಿಸೋದಿಲ್ಲ ಅಂತ ಕುಂತ್ರ ಭಾರತದೊಳಗಡೆ ಇಲ್ಲಿವರೆಗೂ ಏನ್ ನಾವು ನಂಬರ್ 1 ಆಗಿದ್ವಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕತ್ತಿದ್ವಿ, ಯು-ಪಿ-ಐ ಟ್ರಾನ್ಸಾಕ್ಷನ್ ಆಗ್ಲಿಕ್ಕತ್ತು ಅದೆಲ್ಲಾನು ಸ್ಟಾಪ್ ಆಗ್ತದ. ಈಗ ಜಸ್ಟ್ ಕೇವಲ ಭಾರತದೊಳಗ ಕರ್ನಾಟಕದಾಗ ಇದು ನಡ್ಲಿಕ್ಕತ್ತದ. ಇನ್ ಮುಂದೆ ಇದು ಮಹಾರಾಷ್ಟ್ರ, ಗುಜರಾತ್, ಬೇರೆ ಬೇರೆ ರಾಜ್ಯದೊಳಗೂ ಇದೇ ಪ್ರಕಾರ ಆಯ್ತು ಅಂತಂದ್ರ ಎಲ್ಲಾರು ಯು-ಪಿ-ಐ ಸ್ವೀಕರಿಸೋದು ಬಂದ್ ಮಾಡಿದ್ರು ಅಂತಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತದ. ಈ ಯು-ಪಿ-ಐ ಬಂದ ಮೇಲೆ ದೊಡ್ಡ ದೊಡ್ಡ ನೋಟ್ಗಳನ್ನ ನಾವು ಬ್ಯಾನ್ ಮಾಡಿದ್ಮೇಲೆ ಭಾರತದೊಳಗೆ ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತ ಸರ್ಕಾರ ಹೇಳಿಕತ್ತಿತ್ತು. ಆದ್ರೆ ಇನ್ನೂವರೆಗೂ ಭ್ರಷ್ಟಾಚಾರವನ್ನು ನಿಲ್ಸಕ್ ಆಗ್ಲಿಲ್ಲ. ಇನ್ನು ಮುಂದೆ ಮತ್ತೆ ನಾವು ಕ್ಯಾಶ್ ಒಳಗೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕತ್ವಿ ಅಂತಂದ್ರೆ ಮಾರ್ಕೆಟ್ ಒಳಗೆ ಜಾಸ್ತಿ ಕ್ಯಾಶ್ ಬರ್ತದೆ. ಮಾರ್ಕೆಟ್ ಒಳಗೆ ಜಾಸ್ತಿ ಕ್ಯಾಶ್ ಬಂತು ಅಂತಂದ್ರ ಯಾವ್ದೆಲ್ಲ ನಾವು ಆಗ್ಬಾರ್ದು ಅಂತ ಮಾತಾಡಕತ್ವಿ ಅದೆಲ್ಲಾನು ಆಗುವಂತ ಚಾನ್ಸ್ ಆಗ್ತದ. ಕೋಟ ನೋಟ್ ದಂಧೆ ಸ್ಟಾರ್ಟ್ ಆಗ್ತದ.
ಮನಿ ಲಾಂಡ್ರಿಂಗ್ ಸ್ಟಾರ್ಟ್ ಆಗ್ತದ. ಸಣ್ಣ ಸಣ್ಣ ಯಾವೆಲ್ಲ ಈಗ ಕೆಲವೊಂದು ಲಿಮಿಟ್ ಒಳಗೆ ಅದಾವಲ್ಲ ಅವೆಲ್ಲ ಜಾಸ್ತಿ ಆಗುವಂತ ಚಾನ್ಸ್ ಅದ. ಇದೆಲ್ಲ ಜಾಸ್ತಿ ಆಯ್ತು ಅಂತಂದ್ರೆ ನಾವು 2017ಕ್ಕಿಂತ ಮುಂಚೆ ಯಾವ ತರ ಬದುಕ್ತಿದ್ವಲ್ಲ ಅದೇ ಪ್ರಕಾರ ವ್ಯಾಪಾರವನ್ನ ಮಾಡ್ಬೇಕಾಗ್ತದ. ಅದೇ ಪ್ರಕಾರ ಜಗತ್ ನಡೀತದ. ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ. ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕ್ಬೇಕು ಅಂತಂದ್ರೆ ಸರ್ಕಾರ ಇದಕ್ಕೊಂದು ಲಿಮಿಟ್ ತಗೊಂಡ್ಬಂದು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಒಳ್ಳೇದಾಗೋ ತರ UPI ಟ್ರಾನ್ಸಾಕ್ಷನ್ ಜಾಸ್ತಿ ಆಗಬೇಕು, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಬೇಕು ಅನ್ನೋ ಉತ್ತೇಜನವನ್ನ ಮಾಡಬೇಕು ಹೊರತು ಅವ್ರನ್ನ ಡಿಸ್ಕರೇಜ್ ಮಾಡಿದ್ರ ನಾವು ಇಲ್ಲಿವರೆಗೂ ಏನೆಲ್ಲ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೇವಲ್ಲ ಅದೆಲ್ಲಾನು ಹಾಳಾಗಿ ಹೋಗುವಂತ ಚಾನ್ಸ್ ಅದ. ನಿಮಗೆ ಏನ್ ಅನಿಸ್ತದೆ? ಈ ಗೊಂದಲಕ್ಕೆ ಕಾರಣೀಕೃತರು ಯಾರು? ಇದನ್ನ ನಿವಾರಣೆ ಆಗ್ಬೇಕು ಅಂತಂದ್ರೆ ಯಾರು ಮುಂದ್ ಬಂದು ಒಳ್ಳೆ ಒಳ್ಳೆ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ.